ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳಿದ್ದೀನಿ. ತುಂಬಾ ಈಸಿಯಾಗಿ ಹೇಳಿದ್ದೀನಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಫಸ್ಟು ಬ್ಲೌಸ್ ಲೆಂತ್ ಬಂದುಬಿಟ್ಟು 12.5 12.5 ಇಂಚ್ ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಪ್ರಿನ್ಸ್ ಕಟ್ ಬ್ಲೌಸ್ಗೆ 1/2 ಇಂಚು ಎಕ್ಸ್ಟ್ರಾ ಇಡಬೇಕು. ಬ್ಯಾಕ್ ಪಾರ್ಟು 13.5 ಇಂಚ್ ಇದೆ, ಫ್ರಂಟ್ ಪಾರ್ಟು 14 ಇಂಚ್ ಇಡಬೇಕು. ಯಾವಾಗಲೂ ಪ್ರಿನ್ಸ್ ಕಟ್ ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ಗಿಂತ 1/2 ಇಂಚ್ ಎಕ್ಸ್ಟ್ರಾ ಇಡಬೇಕು ಫ್ರಂಟ್ ಸೈಡು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನಾನು ಶೋಲ್ಡರ್ ಅಳತೆ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಬಂದುಬಿಟ್ಟು 6.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬ್ಯಾಕ್ ಸೈಡು ಬೋಟ್ ನೆಕ್ ಇಟ್ಟಿದ್ದೀನಿ, ಅದು 6.5 ಇಂಚಿಗೆ ಇಟ್ಟಿದ್ದೀನಿ. ಬ್ಯಾಕ್ ಸೈಡು 6.5 ಇಂಚಿಗೆ ಶೋಲ್ಡರ್ ಇಟ್ಟಿರೋದ್ರಿಂದ ನಾನು ಫ್ರಂಟ್ ಸೈಡ್ ಕೂಡ ಶೋಲ್ಡರ್ನ 6.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಆರ್ಮೋಲ್ ಬಂದುಬಿಟ್ಟು ಅದು ಕೂಡ 6.5 6.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಆರ್ಮೋಲ್ನ ತೊಗೊಳ್ಬೇಕು. ಕಡಿಮೆ ತೊಗೊಂಡ್ರೆ, ಇವಾಗ 6.5 ತೊಗೊಂಡಿದ್ದೀನಲ್ಲ, 6 ತೊಗೊಂಡ್ರೆ ವೇರ್ ಮಾಡಿದಾಗ ಫುಲ್ಲು ಫಿಟ್ ಬರುತ್ತೆ. ಬಟ್ ತೆಳ್ಳಗಿರೋರಿದ್ದರೆ ನಡೆಯುತ್ತೆ, ಬಟ್ ಸ್ವಲ್ಪ ಫ್ಯಾಟ್ ಇದ್ದರೆ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ತೊಗೊಳ್ಬೇಕು. ತೆಳ್ಳಗಿರೋರಿದ್ದರೆ 0.5 ಕಡಿಮೆ ತೊಗೊಂಡ್ರು ನಡೆಯುತ್ತೆ, 6 ತೊಗೊಂಡ್ರು ನಡೆಯುತ್ತೆ. ಚೆಸ್ಟ್ ಬಂದುಬಿಟ್ಟು 8.5 ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ವೇಸ್ಟ್ ಸೈಜು ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ 1/2 ಇಂಚು ಹುಕ್ ಪಟ್ಟಿಗೆ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಹುಕ್ಸ್ ಆಗಿರುತ್ತೆ. ನೆಕ್ಕು 3 ಇಂಚು ತೊಗೊಳ್ತಾ ಇದ್ದೀನಿ. ವಿತ್ ಸ್ಟಿಚ್ಚಿಂಗು ಎಲ್ಲ ಸೇರಿ 3 ಇಂಚನ್ನ ತೊಗೊಳ್ತಾ ಇದ್ದೀನಿ. ನೆಕ್ಗೆ ನಾನು ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ ಲೆಂತು 7 ಇಂಚು. ಅಳತೆ ಎಷ್ಟಿರುತ್ತೆ ಅಷ್ಟು ನೋಡಿ ತೊಗೊಳ್ಬೇಕು. ಇವಾಗ ಪ್ರಿನ್ಸ್ ಕಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹುಕ್ ಪಟ್ಟಿ ಇರುತ್ತಲ್ಲ, ಅಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಬೇಕು. ಸ್ವಲ್ಪ ದಪ್ಪ ಇರೋರಾಗಿದ್ದರೆ 3.5ಗೂ ಮಾರ್ಕ್ ಮಾಡಿದರೂ ನಡೆಯುತ್ತೆ. ಟಕ್ಸ್ ಪಾಯಿಂಟ್ ಬಂದುಬಿಟ್ಟು 9.5. ಬ್ಲೌಸ್ ಅಳತೆ ಎಷ್ಟಿರುತ್ತೆ ಅಷ್ಟು ನೋಡಿ ತೊಗೊಳ್ಬೇಕು. ನಾನು 9.5 ತೊಗೊಂಡಿದ್ದೀನಿ. 2 ಡಾಟ್ಸ್ನ ಜಾಯಿನ್ ಮಾಡಿ ಒಂದು ಲೈನ್ ಹಾಕಿ, ಈ ಥರ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರ ಕರೆಕ್ಟ್ ಆರ್ಮೋಲ್ ಹತ್ರ ಮಾರ್ಕ್ ಮಾಡಬೇಕು. ಸ್ಟ್ರೇಟ್ ಲೈನ್ ಡ್ರಾ ಮಾಡಿರ್ತೀವಲ್ವ, ಅಲ್ಲಿಂದ 1.5ಗೆ ಮಾರ್ಕ್ ಮಾಡಿ ಲೆಂತು 2 ಇಂಚ್ಗೆ ಮಾರ್ಕ್ ಮಾಡಬೇಕು. ಅಲ್ಲಿಂದ ಕರೆಕ್ಟಾಗಿ ನೀಟಾಗಿ ಶೇಪ್ ಕೊಡಬೇಕು. ಆ ಥರ ಶೇಪ್ ಕೊಡೋದ್ರಿಂದ ಪ್ರಿನ್ಸ್ ಕಟ್ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ. ಅದಾದ ನಂತರ ನಾವಿಲ್ಲಿ ಎಷ್ಟು ಇಂಚು ಮಾರ್ಕ್ ಮಾಡಿರ್ತೀವಿ, 1.5 ಇಂಚಿಗೆ ಮಾಡಿರ್ತೀವಲ್ಲ, ಅಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಬೇಕು. 2 ಇಂಚಿಗೆ ಮಾರ್ಕ್ ಮಾಡಿದರೆ 2 ಇಂಚ್ ಮಾಡಬೇಕು. ಮೇಲೆ ಆರ್ಮೋಲ್ ಹತ್ರ 1/2 ಇಂಚಿಗೆ ಮಾಡಬೇಕು. ಯಾಕಂದರೆ ನಾವು ಆ ರೀತಿ ಎಕ್ಸ್ಟ್ರಾ ಮಾರ್ಕ್ ಮಾಡೋದ್ರಿಂದ ಬ್ಲೌಸು ವೇರ್ ಮಾಡಿದಾಗ ಫ್ರಂಟ್ ಪಾರ್ಟು ಫಿಟ್ಟಾಗಿ ಕೂಡಂಗಿಲ್ಲ, ಕರೆಕ್ಟು ನೀಟಾಗಿ ಕೂಡುತ್ತೆ. ಅದಾದ ನಂತರ ಕೆಳಗಡೆ 1/2 ಇಂಚಿಗೆ ಕ್ರಾಸಾಗಿ ಮಾರ್ಕ್ ಮಾಡಬೇಕು. 1/2 ಇಂಚು ಕ್ರಾಸಾಗಿ ಮಾರ್ಕ್ ಮಾಡೋದ್ರಿಂದ ಲಾಸ್ಟಲ್ಲಿ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಜಾಯಿನ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದನ್ನು ಕಟ್ ಮಾಡಿದಾಗ ಆಗುತ್ತೆ. ಇವಾಗ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ಲೈನ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಕೂಡ ಅದೇ ರೀತಿ ಕಟ್ ಮಾಡಿ ಸ್ವಲ್ಪ ನೀಟಾಗಿ ನೋಡಿ ಕಟ್ ಮಾಡಬೇಕು. ನಂತರ ಇಲ್ಲಿ 1/2 ಇಂಚು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನೆಕ್ಕಿಗೋಸ್ಕರ ಅಂತ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡ್ತೀನಿ. ನೀವು ರೌಂಡ್ ನೆಕ್ನ ಕಟ್ ಮಾಡಿದರೆ ನೀವು ನಾರ್ಮಲಾಗಿ ಲೈನಿಂಗ್ ಕ್ಲಾತಲ್ಲೇ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಸ್ಟಾರ್ ನೆಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಮೊದಲು 1/2 ಇಂಚು ಮಾರ್ಜಿನ್ ಹಾಕಿದ್ದೀನಿ. ನೆಕ್ಸ್ಟು 3 ಇಂಚು ನೆಕ್ ವಿಡ್ತ್ ತೊಗೊಂಡಿದ್ದೀನಿ. ಸ್ಟಿಚ್ಚಿಂಗು ಸೇರಿ ನೆಕ್ ಲೆಂತ್ ಬಂದುಬಿಟ್ಟು 7 ಇಂಚು. ಈ ರೀತಿ ನೀಟಾಗಿ ಒಂದು ಬಾಕ್ಸ್ ಹಾಕಿ ಕೆಳಗಡೆಯಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ.
ನಂತರ ಅಲ್ಲಿ ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಸ್ವಲ್ಪ ಟೇಪ್ ಮೇಲೆ ಇಟ್ಟು ಟೇಪ್ನ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿ ಎಲ್ಲಿಗೆ ಫೋಲ್ಡ್ ಆಗುತ್ತೆ ಮಿಡ್ಲು ಅಲ್ಲಿ ಒಂದು ಮಾರ್ಕ್ ಮಾಡಿ 1/2 ಇಂಚ್ಗೆ ಒಂದು ಒಳಗಡೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿದ್ದೀನಲ್ಲ ಎಲ್ಲ ಡಾಟ್ಸ್ನ ಜಾಯಿನ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಶೇಪ್ ಬೇಕು ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೋದು. ಅಲ್ಲಿ ಹುಕ್ ಪಟ್ಟಿಗೋಸ್ಕರ ನಾನು 1/2 ಇಂಚು ಬಿಟ್ಟಿದ್ದೀನಿ. ನೆಕ್ ಡಿಸೈನ್ನ ಕ್ಯಾನ್ವಾಸ್ ಪೇಪರಲ್ಲಿ ಕಟ್ ಮಾಡಿದ ನಂತರ ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಐರನ್ ಅಥವಾ ಗಮ್ ಆದರೂ ಹಾಕಿ. ಮೇನ್ ಫ್ಯಾಬ್ರಿಕ್ ಏನಾದರೂ ಟ್ರಾನ್ಸ್ಪರೆಂಟ್ ಇದ್ದರೆ ಬೇರೆ ಕ್ಲಾತ್ಗೆ ಸಪ್ರೇಟಾಗಿ ಕ್ಯಾನ್ವಾಸ್ ಪೇಪರ್ನ ಐರನ್ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ನಾನು ತೊಗೊಂಡಿರೋ ಬಟ್ಟೆ ಟ್ರಾನ್ಸ್ಪರೆಂಟ್ ಇಲ್ಲ, ಡೈರೆಕ್ಟಾಗಿ ಲೈನಿಂಗಿಗೆ ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿದ ನಂತರ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಿದರೆ ಲೈನಿಂಗ್ ಫ್ಯಾಬ್ರಿಕ್ನ ಈ ಥರ ಉಲ್ಟಾ ತಿರುಗಿಸಿ ಹಾಕುವಾಗ ನಾವು ಏನು ಡಿಸೈನ್ ಮಾಡಿರ್ತೀವಿ ಅದು ಫಿನಿಶಿಂಗು ನೀಟಾಗಿ ಬರೋದಿಲ್ಲ. ಆದಷ್ಟು ಡಿಸೈನ್ ಬ್ಲೌಸ್ಗೆ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿ, ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ಮಿಕ್ಕಿರೋ ಬಟ್ಟೆನ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣ ಕಟ್ಸ್ನ ಹಾಕಿ ತಿರುಗಿಸಿ ಮೇಲೆ ಒಂದೇ ಸ್ಟಿಚ್ ಹಾಕಬೇಕು. ನೆಕ್ ಸ್ಟಿಚ್ ಮಾಡಿದ ನಂತರ ಲೈನಿಂಗ್ ಫ್ಯಾಬ್ರಿಕ್ಕು ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡಿ ಮಿಕ್ಕಿರೋ ಬಟ್ಟೆನ ಕಟ್ ಮಾಡಬೇಕು. ಹಾಗೆ ಇವು ಪಾರ್ಟ್ನ ಕಟ್ ಮಾಡ್ಕೊಂಡಿರ್ತೀವಲ್ವ ಅವನ್ನ ಕರೆಕ್ಟಾಗಿ ಜೋಡಿಸ್ಕೋಬೇಕು. 2 ಅಪೋಸಿಟ್ ಸೈಡೇ ಇರಬೇಕು. ಇಲ್ಲ ಅಂದರೆ 2 ಪಾರ್ಟು ಒಂದೇ ಸೈಡ್ ಬರೋ ಹಾಗೆ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೊಳ್ಳಲಾರ್ದೇ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ನ ಅಪೋಸಿಟಾಗಿ ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ಮತ್ತೆ ಆಮೇಲೆ ಸ್ಟಿಚ್ಚನ್ನ ಬಿಚ್ಚಿ ಮತ್ತೆ ರೆಡಿ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟೇ ಸ್ಟಿಚ್ ಮಾಡುವಾಗ ನೋಡಿ ಸ್ಟಿಚ್ ಮಾಡಬೇಕು. ಇವಾಗ ಎಕ್ಸೆಸ್ ಫ್ಯಾಬ್ರಿಕ್ನ ಕಟ್ ಮಾಡಿ ರೈಟ್ ಸೈಡ್ಗೆ ಯಾವ್ದು ಬರುತ್ತೆ ಲೆಫ್ಟ್ ಸೈಡ್ಗೆ ಯಾವ್ದು ಬರುತ್ತೆ ಅನ್ನೋದನ್ನ ನೋಡಿ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡುವಾಗ ಜಗ್ಬಾರ್ದು, ಹೇಗಿರುತ್ತೆ ಹಾಗೆ ಸ್ಟಿಚ್ ಮಾಡಬೇಕು. ತಿರುಗಿಸಿ ಇನ್ನೊಂದು ಸ್ಟಿಚ್ನ ಹಾಕ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪಾರ್ಟ್ನು ಕೂಡ ಅದೇ ಥರ ಜಾಯಿನ್ ಮಾಡಿದ್ದೀನಿ. ನಾನು ಇಲ್ಲಿ ಹೇಳಿದ್ದೀನಲ್ಲ ಇದೇ ಥರನೇ ಸ್ಟಿಚ್ ಮಾಡಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎರಡು ಪಾರ್ಟ್ಸ್ನ ಜಾಯಿನ್ ಮಾಡಿದ ನಂತರ ಒಂದು ಪಟ್ಟಿಯಿಂದ ಅಟ್ಯಾಚ್ ಮಾಡಿ ಫಿನಿಶಿಂಗ್ನ ಕೊಡ್ತಾ ಇದ್ದೀನಿ. ಹಾಗೆ ಬ್ಲೌಸು ಯಾವ ಥರ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗ 2 ಪಾರ್ಟ್ನ ಸಪ್ರೇಟ್ ಮಾಡಬೇಕು. ಯಾಕಂದರೆ ನಾನು ಅಲ್ಲಿ ಉಪ್ಪಟ್ಟಿನ ಸ್ಟಿಚ್ ಮಾಡ್ತಾ ಇದ್ದೀನಿ.
ಹುಕ್ ಪಟ್ಟಿನ ನಾನು ಮಷಿನಲ್ಲಿಯೇ ಸ್ಟಿಚ್ ಮಾಡಿದ್ದೀನಿ. ಯಾವ ಥರ ಮಷಿನಲ್ಲಿಯೇ ಹುಕ್ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.